ಅಂತಂದರೆ ಇವ್ರನ್ನ ಮತ್ತೆ ಮತ್ತೆ ಆಸ್ಪತ್ರೆಗೆ ಕರ್ತ್ಕೊಂಡು ಬರಬೇಕಾಗಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರಲ್ಲೇ ಕೆಲಸ ನಾನು ಮಾಡಿಕೊಂಡು ದಿನ ಕಾರ್ ಡ್ರೈವಿಂಗ್ ಕಲಿತು ದಿನ ಕಾರಲ್ಲಿ ಬೆಂಗಳೂರಿಂದ ತುಮಕೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ. ನಾನು ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬರೋದನ್ನ ನಾನು ರೂಢಿ ಮಾಡಿಕೊಂಡೆ, ಪ್ರಾಕ್ಟೀಸ್ ಮಾಡಿಕೊಂಡೆ. ಈ ಧೈರ್ಯ ನನಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿತು. ಈ ಸವಾಲನ್ನು ಎದುರಿಸೋದಕ್ಕೊಂದು ಧೈರ್ಯ ಬಂತು ನನಗೆ. 2010ರಿಂದ 2013 ಹೀಗೆ ನಡೀತಾ ಬಂತು. ಆದರೆ 2013 ಆದಮೇಲೆ ಇದು ಮತ್ತೆ ರೀಅಪಿಯರ್ ಆಯಿತು, ಈ ಕ್ಯಾನ್ಸರ್ ಕಾಯಿಲೆ. ಇವಾಗ ಏನು ಮಾಡೋದು ಅಂತ ತುಂಬ ಯೋಚನೆ ಆಯಿತು ನಮಗೆ. ನಾನಂತೂ ಕುಸಿದೇ ಹೋಗ್ಬಿಟ್ಟಿದ್ದೆ. ರಾಧೇಶ್ಯಾಮ್ ಸರ್ನ ಹೋಗಿ ಮೀಟ್ ಮಾಡಿದಾಗ ಅವ್ರು ನಮಗೆ ತುಂಬ ಧೈರ್ಯ ತುಂಬಿ ಅವಾಗಲಿಂದನೂ ನಮಗೆ ಟ್ರೀಟ್ಮೆಂಟ್ ಕೊಡ್ತಲೇ ಇದ್ದಾರೆ. ಈ ಕ್ಯಾನ್ಸರ್ ಕಾಯಿಲೆನ ಮಣಿಸ್ಬೇಕು ಅಂತ ಹೇಳಿಬಿಟ್ಟು ಬೇರೆ ಬೇರೆ ಮೆಥಡ್ಸ್ನ ಅವರು ಯೋಚನೆ ಮಾಡಿ ತಮ್ಮ ಅಪಾರವಾದ ವೃತ್ತಿ ಜ್ಞಾನವನ್ನು ಅವರ ಶ್ರಮವನ್ನು ಹಾಕಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ.